ಕೂಡ್ರಿ ಕೂಡ್ರಿ ಮುಖ್ಯಮಂತ್ರಿಗಳು ನಿಂತಾರೆ. ಕೂಡ್ರಿ ಮುಖ್ಯಮಂತ್ರಿಗಳು ನಿಂತಾರೆ. ಮುಖ್ಯಮಂತ್ರಿ ಹೇಳ್ತಾರೆ ಕೂಡ್ರಿ. ನಾನು ಮಾನ್ಯ ಅಧ್ಯಕ್ಷರೇ, ಯಾವುದೇ ದುರುದ್ದೇಶ ಇಲ್ಲ. ನಾನು ಉತ್ತರ ಕೊಡ್ತಾ ಇದ್ದೆ. ಆ ಉತ್ತರ ಕೊಡುವಾಗ ಮಾನ್ಯ ರುದ್ರೇಗೌಡರು ಅವರು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಇದು ಮಾಡಿದ್ರು. ನಾನು ಹೇಳಿದ್ರೆ ಕೂತ್ಕೊಳ್ರಿ ಅಂತ ಹೇಳಿದೆ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದಲೂ ಕೂಡ ದುರುದ್ದೇಶದಿಂದ ಅವ್ರಿಗೆ ಗೌರವ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೇಳದ್ದಲ್ಲ. ನಂಬರ್ 1. ನಂಬರ್ 2, ಈಗಾಗಲೇ ನಾನು ಆಡದಂಥ ಮಾತುಗಳೆಲ್ಲ ತೆಗೆದಾಕ್ಬಿಟ್ಟಿದ್ದೀರಿ ಕಡತದಿಂದ. ಮತ್ತೆ ಅದನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಏನಿದೆ? ಎಲ್ಲ ಕಡತಗಳು ಎಲ್ಲ ಅವು ಅಸಂಸದೀಯ ಅಲ್ಲ, ಆದರೂ ಕೂಡ ತೆಗೆದಾಕಿದ್ದೀರಿ. ನಿಮ್ಮ ತೀರ್ಪನ್ನು ಒಪ್ಕೊಳ್ತೀವಿ ನಾವು. ನೀವು ತೆಗೆದಾಕಿದ್ರಿ ಅಂತಂದಮೇಲೆ ಮತ್ತೆ ಪ್ರಸ್ತಾಪ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. HK ಪಾಟೀಲ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಮತ್ತೆ ಪ್ರಸ್ತಾಪ ಮಾಡೋದು ಬೇಡ, ಮುಂದುವರಿಸೋಣ ಅಂತ ಹೇಳಿದಿರಿ. ನೀವು ಕೂಡ ನಮ್ಮದು ಉತ್ತರ ಇನ್ಕಂಪ್ಲೀಟ್, ಬಿಕಾಸ್ ಅವ್ರು ಏನು ಹೇಳ್ತಾರೆ, ಬಹಳ ಉದ್ದನೇ ಉತ್ತರ ಕೊಡ್ತಾರೆ. ಇದು ರಾಜ್ಯಪಾಲರ ಭಾಷಣದ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ, ಬಜೆಟ್ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ದಿ ಕ್ವಶನ್ ಇಸ್ ಲೈಕ್ ದಟ್. ಎಲಾಬರೇಟ್ ಆಗಿ ಉತ್ತರ ಕೊಡಬೇಕಾದಂಥ ಅಗತ್ಯ ಇದೆ. ಹಾಗಾಗಿ ಉತ್ತರ ಕೊಡ್ತಾ ಇದೆ ಎಲಾಬರೇಟ್. ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಆಮೇಲೆ ನಾನು ಸ್ವಲ್ಪ ಇವ್ರಿ ಕೂತ್ಕೊಳ್ರಿ ಪ್ಲೀಸ್ ಕೂತ್ಕೊಳ್ಳಿ. ಇವ್ರೆ ನಾರಾಯಣ ಸ್ವಾಮಿ ಕೂತ್ಕೊಳ್ರಿ ಪ್ಲೀಸ್. ನಾನು ಉತ್ತರ ಕೊಟ್ಟ ಮೇಲೆ ಅವ್ರಿಗೆ ಅವಕಾಶ ಕೊಟ್ಟರೆ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ನಾನು ಉತ್ತರ ಕೊಡಕ್ಕೆ ತಯಾರಾಗಿದ್ದೀನಿ. ಇನ್ನು ಉತ್ತರನೇ ಮುಗಿಸಿಲ್ಲ ನಾನು. ಮಧ್ಯದಲ್ಲಿ ಹೇಳ್ಬೇಡಿಯಪ್ಪ ಅಂತ ಹೇಳೋದಷ್ಟೇ. ಮಧ್ಯೆ ಹೇಳ್ಬೇಡಿಯಪ್ಪ, ಉತ್ತರ ಮುಗಿದ ಮೇಲೆ ಅವರು ಫಸ್ಟ್ ಅವ್ರು ಕ್ವಶನ್ ಕೇಳಿರೋರು ಅವ್ರು ಕ್ಲಾರಿಫಿಕೇಶನ್ ಕೇಳಿದ್ಮೇಲೆ ಬೇರೆ ಯಾರು ನೀವು ಅವಕಾಶ ಕೊಟ್ಟರೆ ಬೇರೆಯವರೆಲ್ಲ ಕೇಳಲಿ. ನಥಿಂಗ್ ರಾಂಗ್. ಅದನ್ನ ಹೇಳಿರೋದು. ಅದರಿಂದ ಈಗೆಲ್ಲ ತೆಗೆದಾಕ್ಬಿಟ್ಟದ ಮೇಲೆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ತೆಗೆದಾಕ್ಬಿಟ್ಟಿದ್ದೀರಿ. ನಿಮ್ಮ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಈಗ ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅವ್ರ ಕ್ಲಾರಿಫಿಕೇಶನ್ ಕೇಳಿ. ಸಭಾಪತಿಗಳೇ ಸದನಕ್ಕೆ ಒಂದು ಆತಂಕ ಏನು ಅಂದ್ರೆ, ಅಪೂರ್ಣ ಆಗಿದೆ. ಸದನಕ್ಕಿರುವಂತ ಆತಂಕ ಏನಂದ್ರೆ, ಒಂದು ದೊಡ್ಡ ಮನುಷ್ಯರು ಈ ರೀತಿ ಶಬ್ದವನ್ನು ಬಳಸಬಹುದಾ? ಆ ಬಳಸಿದ್ದಕ್ಕೆ ಅವ್ರಿಗೆ ಏನು ಮನಸ್ಸಿಗೆ ನೋವಿಲ್ವಾ? ಪರಿಹಾರ ಇದನ್ನು ತೆಗೆದು ಒಟ್ಟಿಗೆ ಪ್ರಶ್ನೆ ಕೇಳಿದ್ರೆ ಏನ್ರಿ ಮಾಡ್ತೀರಿ? ಗಲಾಟೆ ಮಾಡಿದ್ರೆ ಏನ್ ಮಾಡ್ಬೇಕು? ಒಂದ್ ನಿಮಿಷ ಕೇಳಿ. ನಾನು ನನ್ನದು ಏನನ್ನ ಡ್ಯೂಟಿ ಮಾಡಿ ಹೇಳಿದ್ದೀನಿ, ಎರಡು ಕಡೆ ಹೇಳಿದ್ದೀನಿ. ಇಂಥವ್ರಿಗೆ ಹಿಂಗ ಅಂತ ಹೇಳಕ್ ನನಗೆ ಆಗೋದಿಲ್ಲ. ಮುಖ್ಯಮಂತ್ರಿ ಇರಲಿ, ಮಂತ್ರಿ ಇರಲಿ, ಶಾಸಕರು ಯಾರಿರಲಿ, ಇದೇ ರೀತಿ ಹೇಳಕ್ಕಾಗಲ್ಲ. ಇಷ್ಟಕ್ಕೆ ಮುಗಿಸ್ಬೇಕಂತೇಳಿ ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ. ಕ್ವಶನ್ ಕೇಳಿ ಸರ್. ಈಗ ಮುಖ್ಯಮಂತ್ರಿ ಈ ತಾರತಮ್ಯ ನೀತಿ ಯಾಕೆ ಅಂತ ಅವ್ರ ಮುಖ್ಯಮಂತ್ರಿಗಳು ತಾನು ಬಳಸಿದ ಶಬ್ದ ಸರಿ ಇದೆ ಅಂತ ಹೇಳಿ ಸರಿಗ ಅದಲ್ಲದೆ ಇದ್ರೆ ಸರಿಗ ಮುಖ್ಯಮಂತ್ರಿಗಳು ಒಂದು ಅಪೂರ್ಣವಾದ ಉತ್ತರ ಕೊಟ್ಟಿದ್ದಾರೆ, ಪೂರ್ಣ ಕೊಟ್ಟಿಲ್ಲ. ಎರಡನೇದು ನಾನು ಕೇಳಿರುವಂತದ್ದು ಯಾಕೆ ತಾರತಮ್ಯ ನೀತಿ ಅಂತ ಅದನ್ನ ಅವ್ರು ಹೇಳ್ಬೇಕು. ಆಮೇಲೆ ಆಯೋಗಗಳು ನಮ್ಮ ಸರ್ಕಾರ ಇನ್ನೂ ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ರೆ ನಮ್ಗೆ ಹೆಚ್ಚಿಗೆ ಅನುದಾನ ಬರಬೇಕು. ಅದಕ್ಕೇನಾದ್ರೂ ನಾವು ಏನ್ ಮಾಡಿದೀವಿ, ನಮ್ಮ ಚಿಂತನೆ ಏನು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ಸರ್ ಮುಖ್ಯಮಂತ್ರಿಗಳನ್ನ. ಅವ್ರು ಹೇಳಿ ಉತ್ತರ. ಮುಖ್ಯಮಂತ್ರಿಗಳ ಉತ್ತರ
ಮುಖ್ಯಮಂತ್ರಿ ಇಲ್ಲ, ಇದು ಈ ಸದನವನ್ನ ಈ ರೀತಿ ಕತ್ತಲಲ್ಲಿಟ್ಟು ಅಧ್ಯಕ್ಷರೇ, ಸದನವನ್ನ ಈ ರೀತಿ ಕತ್ತಲಲ್ಲಿಟ್ಟು ಪ್ರಶ್ನೋತ್ತರ ಕೂತ್ಕೊಳ್ಳಿಯಪ್ಪ, ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ, ಸಾಕು. ಹೇಳಿದಿರಲ್ಲ, ಎಲ್ಲ ಹೇಳಿರೋದೆಲ್ಲ ರೆಕಾರ್ಡ್ಗೆ ಹೋಗಿದೆ, ಎಲ್ಲ ರೆಕಾರ್ಡ್ಗೆ ಹೋಗಿದೆ. ರೆಕಾರ್ಡ್ ನಾನು ಹೇಳೋದೆಲ್ಲ ರೆಕಾರ್ಡ್ ನಿಂದ ತೆಗೆದಾಕ್ಬಿಟ್ಟದೆ. ಕ್ವಶನ್ ಆಫ್ ನಾವು ಗೌರವದಿಂದ ಕೇಳ್ತೇವೆ. ಇದು ಹುದ್ದೆ ಗೌರವ, ವ್ಯಕ್ತಿ ಅಲ್ಲ. ಆಯ್ತ್ರಿ ರವಿಕುಮಾರ್, ಕೂತ್ಕೊಳ್ಳಿಯಪ್ಪ, ಸಾಕು. ಹೇಳಿದಿರಲ್ಲ, ಕೇಳುವಾಗ ಅಬ್ಸ್ಟ್ರಕ್ಟ್ ಮಾಡಬಹುದು, ಕ್ಲಾರಿಫಿಕೇಶನ್ ಕೇಳಬಹುದು ಅಂತ ನಿಯಮಾವಳಿಗಳಲ್ಲಿ ಸೇರಿಸ್ಬಿಡಿ. ಹಾಗಾದ್ರೆ